ಮುಟ್ ನೋಡ್ಲ ಅವನ್ನ, ಆಮ್ಯಾಗ ನಿನ್ ಕತೆ ಏನಾಯ್ತದೆ ಅಂತ ತಿಳಿತದೆ. ಏ ರಾಜ, ಯಾಕಲ ನನ್ನ ಮರವಾದಿ ಕಳಿತೀಯ? ನಾವು ಊರೊಳಗೆ ಬಂದಾಗಿಂದ ಏನಾದ್ರು ಕಿರಿಕ್ ಮಾಡ್ತಾನೆ ಅವನೇ ಗೌಡ್ರೆ. ನೀವು ನೋಡಿದ್ರೆ ಎಷ್ಟು ಒಳ್ಳೆಯವರು. ಇವ್ರು ಯಾಕೆ ಹೀಗೆ ಆಡ್ತಾರೆ? ನಮ್ಮ ಬಾಬಾ ನಿಮ್ಮ ಮಗ ಅಂತ ಅವ್ರನ್ನ ಸುಮ್ಮನೆ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮ ರಾಜ ಕೊತ್ಮಿರಿ ಬೀಜ ಆಗಿರೋರು. ಎಲ್ರೂ ಹೊಸ ಸುಮ್ಕಿರಿ, ದೊಡ್ಡವ್ರವ್ರೆ, ಮರ್ವದೆ ಕೊಡಿ. ನೀವು ಹೇಳ್ತಿದ್ದೀರಾ ಅಂತ ಸಹಿಸ್ಕೊಂಡಿದ್ದೀವಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ನಲ್ಲ, ಎಲ್ಲನೂ ಇಲ್ಲಿಗೆ ಬಿಟ್ಬಿಡಿ. ಓ, ಈ ಗುಂಪಿಗೆ ಇವನೇ ನಾಯಕ ಅಂತ ಅನಿಸ್ತೈತೆ. ಅದಕ್ಕೆ ಎಲ್ಲರೂ ಇವ್ನು ಹೇಳ್ದಂಗೆ ತಲೆ ಆಡಿಸ್ತಾವ್ರೆ. ನೀವೇನೋ ನಮ್ಮ ಕುರ್ಸಿನ ಲಾಕ್ ಮಾಡಿ ಚೆನ್ನಾಗಿ ಹೊಡೆದಿದ್ದೀರಾ ಅಂತೆ. ಇದೆಲ್ಲ ಸರಿ ಇರಲ್ಲ ರಾಜಹುಲಿ ಅವರೇ. ಅಯ್ಯೋಂಥದ್ದು ಊರಿಗೆ ಹೊಸ ಜನ ಬಂದಿರೋವಾಗ ದರ್ಪ ತೋರಿಸ್ತಾರಲ್ಲ, ಮೊದಲು ಇವ್ರಿಗೆ ಕ್ಷಮೆ ಕೇಳ್ಕೊ. ಅಪ್ಪಯ್ಯೋ, ಕ್ಷಮೆ ಕೇಳ್ತೀಯೋ ಇಲ್ಲ ಮನೆಯಿಂದ ಆಚೆಗೆ ದೊಬ್ಬಿಡ್ಲ? ತಪ್ಪಾಯ್ತು. ಊಟ ಮಾಡಿ. ಇಷ್ಟಕ್ಕೆಲ್ಲ ಯಾಕೆ ದೊಡ್ಡವ್ರೆ, ನಿಮ್ಮ ಮಗನ ಮ್ಯಾಕೆ ಕೈ ಮಾಡ್ತಿದ್ದೀರಾ? ಮನೆಗೆ ಬಂದು ಅತಿಥಿಗಳು ದೇವರು ಸಮಾನ ಕಂಡ್ರಪ್ಪ. ಅವ್ರ ಕಾಲು ತೊಳೆದು ಉಪಚಾರ ಮಾಡಬೇಕೆ ಹೊರತು ಕೈ ಎತ್ತಿ ಅಪಚಾರ ಮಾಡಬಾರ್ದು. ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ಕತ್ತೀನಿರಪ್ಪ, ಆಯ್ತಾ? ನರಿ ಹಸು ವೇಷ ಹಾಕೋದ್ರಲ್ಲಿ ಎತ್ತಿದ ಕೈ. ಹೇಡ್ ತುಂಬಿರೋ ಪಾಪಿ ಕ್ಷಮೆ ಕೇಳ್ತಿದ್ದಾನೆ ಅಂದರೆ ಅದು ಕೇಡ್ಗಾಲ. ಅಯ್ಯೋ, ನೀವು ದೊಡ್ಡವರು, ಈಟಕ್ಕೆಲ್ಲ ಸಮಯ ಯಾಕೆ ಕೇಳ್ತೀರಾ? ಇಲ್ಲಿ ಗಂಟ ಆಗಿದ್ನೆಲ್ಲ ಮರ್ತ್ಬಿಡ್ತೀವಿ ಬಿಡಿ. ಹಂಗಂತೀಯನವ್ವ? ಹೌದು ಅಪ್ಪ ಅವರೇ, ನಿಮ್ಮಂಥ ಹಿರಿಯರು ನಮ್ಮಂಥ ಕಿರಿಯವ್ರ ಹತ್ರ ಕ್ಷಮೆ ಕೇಳಬಾರ್ದು. ನೋಡ್ರಪ್ಪ, ಊರಿಂದ ಊರಿಗೆ ಬಂದಿದ್ದೀರಾ, ಯಾವುದೇ ದ್ವೇಷ ಅಸೂಯೆ ಜಗಳ ಇಲ್ಲದೆ ನಗ್ನಗ್ತಾ ನಿಮ್ಮ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗಿ. ಊರಿಗೆ ಹೋಗೋದಕ್ಕೆ ನಾನು ಬೂಟ್ರಿತಾನೆ. ಎಲ್ಲರೂ ನಮ್ಮ ಜೊತೆ ಊರ ಹಬ್ಬದಲ್ಲಿ ಸೇರ್ಕೋಬೇಕು, ಹಾಡು ಕುಣಿತ ಅಂತ ಖುಷಿ ಪಡಬೇಕು. ಸಹಿ ಹಾಕ್ಬೇಕು, ಹೆಬ್ಬೆಟ್ಟು ಒತ್ತಬೇಕು. ಅಂದ್ರೆ ನೀವೆಲ್ಲರೂ ನಮ್ಮ ಊರಿಗೆ ಬಂದು ನೆನಪಿಗೆ ಒಂದು ಗುರುತಿಂದ ಸೈನ್ ಮಾಡಬೇಕು. ಆಟಯ್ಯ ಅಲ್ವೇನೋ ಗಂಗೇಂದ್ರ? ಸೈನು ಮಾಡಬೇಕು. ನೋಡ್ರಪ್ಪ, ನಿಮ್ಮೆಲ್ಲರ ಯೋಗಕ್ಷೇಮ ನನ್ನ ಜವಾಬ್ದಾರಿ, ಆಯ್ತಾ? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಅಪ್ಪ ಬರೋದು ಕೇಳಿದ್ರಂತೆ, ಏನಪ್ಪ ವಿಷಯ? ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಮ್ಮ. ಅಲ್ಲೇ ಮಾತಾಡ್ಬೋದಿತ್ತಲ್ಲ. ಎಲ್ಲರೂ ಮುಂದೆ ಮಾತಾಡೋ ವಿಷಯ ಅಲ್ಲ. ಹೌದಾ? ಅದೇನು ಹೇಳಿಪ್ಪ.
ಅದು ಅದು ಇದೇನಿದು ಪೇಪರ್ ಹಿಡ್ಕೊಂಡಿದ್ದೀರಾ? ಯಾವ ಪೇಪರ್ ಇದು? ಇದು ಯಾವ ಪೇಪರ್ ಹೇಳಿಯಪ್ಪ? ಅದೇನಮ್ಮ, ನಿಮ್ಮ ತಾಯಿ ಸಮಾಧಿ ಇರೋ ಜಾಗ ಒತ್ತುವರಿ ಆಗಿತ್ತಲ್ಲ, ಅದನ್ನು ವೀರಪ್ಪ ನಿನ್ನ ಹೆಸರು ಮಾಡಿಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದೀರಪ್ಪ? ಎಷ್ಟು ವರ್ಷ ಆದಮೇಲೆ ನಾನು ನೀನು ಈ ಊರಿಗೆ ಬಂದಿದ್ದು ಯಜಮಾನಕ್ಕೆ ತುಂಬ ಸಂತೋಷ ಆಗಿದೆಯಮ್ಮ. ಪ್ರತಿ ವರ್ಷವೂ ಬಂದು ನಿನ್ನ ತಾಯಿ ಸಮಾಧಿಗೆ ಪೂಜೆ ಮಾಡಲಿ ಅಂತ ಅವರೇ ಈ ಜಾಗನ ನಿನ್ನ ಹೆಸರು ಬರ್ಕೊಡ್ತಿದ್ದಾರೆ. ಹೌದೇನಪ್ಪ? ಹೌದಮ್ಮ, ಅವ್ರದ್ದು ತುಂಬ ದೊಡ್ಡ ಮನಸ್ಸು. ಮತ್ತೆ ಅವರೆಲ್ಲ ತುಂಬ ಕೆಟ್ಟವರು ಅಂತ ಹೇಳ್ತಿದ್ರಿ. ನಾನೊಬ್ಬ ಮುಟ್ಟಾಳದಮ್ಮ, ಎಲ್ಲ ಗೊತ್ತಿದ್ದು ಇಲ್ಲ ಕರ್ಕೊಂಬಂದ್ಬಿಟ್ಟೆ. ಅರ್ಥ ಆಗಲಿಲ್ಲ. ಅದೇನಮ್ಮ, ನಾನೇ ಸರಿಯಾಗಿ ತಿಳ್ಕೊಂಡಲ್ಲೇ ಇಲ್ಲಿ ಕರ್ಕೊಂಬಂದೆ. ಇಲ್ಲಿಗೆ ಬಂದಮೇಲೆ ಎಲ್ಲ ಸತ್ಯ ಗೊತ್ತಾಯಿತು. ಹಾಗಾದ್ರೆ ಇನ್ಮೇಲೆ ನಾವು ಸಮಾಧಿ ಪೂಜೆ ಮಾಡೋದಕ್ಕೆ ಯಾರ ತೊಂದ್ರೆನೂ ಇಲ್ಲ ಅಲ್ವಪ್ಪ? ನೀನು ಈ ಪತ್ರಕ್ಕೆ ಸಹಿ ಹಾಕ್ಬಿಟ್ರೆ ಇನ್ನು ಮುಂದೆ ಯಾವ ಸಮಸ್ಯೆನೂ ಬರಲ್ಲಮ್ಮ. ತಗೊಮ್ಮ, ಇಲ್ಲೊಂದು ಸೈನ್ ಮಾಡಿ. ನಾನೆಲ್ಲ ಓದಿದ್ದೀನಮ್ಮ, ಎಲ್ಲ ಸರಿಯಾಗಿದೆ. ಸೈನ್ ಮಾಡಿ ಸಾಕು. ಅಪ್ಪ, ಓದೋದಕ್ಕೂ ಇಲ್ಲಿ ಸರಿಯಾಗಿ ಏನೂ ಕಾಣಿಸ್ತಿಲ್ಲ. ಅಮ್ಮನ ಜಾಗನ ವಾಪಸ್ ಕೊಡ್ತಾರೆ ಅಂತಂದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ನಾನು ಇವಾಗಲೇ ಸೈನ್ ಮಾಡ್ತೀನಿ. ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗದೆ ಈಗ ಹಂಗಾದ್ರೆ ಸೋತ್ಬಿಟ್ಟ ಅಮ್ಮ ಅವ್ರೆ.